ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಶ್ರೀರಾಮುಲು ಬಿಜೆಪಿಯಿಂದ ಹೊರಗೆ ನಡೆದಿದ್ದಾರೆ. ಹಾಗಾದರೆ ರೆಡ್ಡಿಗಳು ಕೂಡ ಕಮಲ ಪಕ್ಷಕ್ಕೆ ಕೈ ಎತ್ತುತ್ತಾರಾ? ಒಂದು ವೇಳೆ ಹಾಗಾದರೆ ಸರ್ಕಾರ ಬಿದ್ದು ಹೋಗುತ್ತಾ? ಈಗ ಆಗ್ತಿರೋ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಇದೆಯಾ? ಇದೆಲ್ಲವನ್ನು ವಿವರಿಸುವ ವಿಶೇಷ ಕಾರ್ಯಕ್ರಮನೇ ಲಾಭ ಯಾರಿಗೆ ನಷ್ಟ ಯಾರಿಗೆ. ಆತ ಒಬ್ಬ ಮಾಸ್ ಲೀಡರ್, ಕಿಂಗ್ ಮೇಕರ್, ಗೇಮ್ ಪ್ಲ್ಯಾನರ್. ಆ ಮನುಷ್ಯ ಆಡೋ ಒಂದು ಚಾಲ್ ಇಡೀ ಆಟದ ದಿಕ್ಕನ್ನೇ ಬದಲಿಸ್ತಿತ್ತು. ಆದರೆ ಇವತ್ತು ಆ ವ್ಯಕ್ತಿ ದಿಕ್ಕು ಕಾಣದೆ ನಿಂತಿದ್ದಾನೆ. ಎಸ್, ನಾವು ಮಾತಾಡ್ತಿರೋದು ಶ್ರೀರಾಮುಲು ಬಗ್ಗೆ. ಈ ರಾಜ್ಯದಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸೋದ್ರಲ್ಲಿ ಎತ್ತಿದ ಕೈ ಅನ್ನಿಸ್ಕೊಂಡಿದ್ದ ರೆಡ್ಡಿ ಬಣದ ಅವಿಭಾಜ್ಯ ಅಂಗ ಆಗಿದ್ದರು ಶ್ರೀರಾಮುಲು. 4 ಜಿಲ್ಲೆಗಳ ರಾಜಕೀಯದ ಮೇಲೆ ಹಿಡಿತ ಸಾಧಿಸಿಕೊಂಡಿದ್ದ ತಾಕತ್ತಿನ ರಾಜಕಾರಣಿ. ಆ ಶ್ರೀರಾಮುಲು ಅಂದುಕೊಂಡಂತೆ ಇತ್ತೀಚೆಗೆ ಯಾವುದೂ ನಡೀತಿಲ್ಲ. ಇವತ್ತು ಅವರು ಬಿಜೆಪಿಯಿಂದ ಹೊರನಡೆಯೋದು ಕೂಡ ಕನ್ಫರ್ಮ್ ಆಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಯಾರಂದ್ರಿಗಿನ ಅವರು ಜನರು ಕೊಟ್ಟಂಥ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ನಮ್ಮೆಲ್ಲ ಶಾಸಕರು ಎಲ್ಲರೂ ಕೂಡ ಅವರು ಪಕ್ಷದಲ್ಲಿ ಇದ್ದು ಸರ್ಕಾರವನ್ನು 5 ವರ್ಷ ಪೂರ್ಣ ಮಾಡಲಿ ಅಂತೇಳಿ ನನ್ನೆಲ್ಲ ಶಾಸಕರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ಕೊತಿದ್ದೀನಿ. ನಾನು ಎಂದಿಗೂ ಪಕ್ಷದಕ್ಕೂ ವಿರೋಧವಾಗಲಿಲ್ಲ, ವಿರೋಧವಾಗಿ ಮಾತಾಡಲ್ಲ. ನಾನು ನಾಯಕರು ಕೂಡ ವಿರೋಧವಾಗಿ ನಾನು ಮಾತಾಡಲ್ಲ. ಹಠ, ಶ್ರೀರಾಮುಲು ಅನ್ನೋ ಹೆಸರಿಗೆ ಅನ್ವರ್ಥ ಇದು. ಹಠದಿಂದಾಗಿ ಈ ಮನುಷ್ಯ ಬಳ್ಳಾರಿಯ ಕೊಳಗೇರಿಯಿಂದ ಎದ್ದು ಬಂದು ಸುಷ್ಮಾ ಸ್ವರಾಜ್ ಮಡಿಲು ತಲುಪಿಕೊಂಡ. ಸಿಂಹಾಸನ ಏರಿದ, ಬಿಜೆಪಿಯಲ್ಲಿ ತೂಕ ಬೆಳೆಸಿಕೊಂಡ. ಈಗ ಅದೇ ಹಠದಿಂದಾಗಿ ಸಿಂಹಾಸನ ಬಿಟ್ಟು ಬಿಜೆಪಿ ತೊರೆದು ಮತದಾರರ ಮುಂದೆ ಬೊಗಸೆಯೊಡ್ಡುವುದಕ್ಕೆ ತಯಾರಾಗಿದ್ದಾರೆ. ಶ್ರೀರಾಮುಲು ಅವರನ್ನ ಹತ್ತಿರದಿಂದ ನೋಡಿದವರಿಗೆ ಇವರ ನಿರ್ಧಾರಗಳು ಆಶ್ಚರ್ಯ ತಂದಿಲ್ಲ. ಆದರೆ ಇದು ಇಂಥ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವಂತಹ ಟೈಮ್ ಆಗಿರಲಿಲ್ಲ ಅಂತ ಮುಕ್ಕಾಲು ಬಳ್ಳಾರಿನೇ ಮಾತಾಡಿಕೊಳ್ತಿದೆ. ಆದರೆ ಇವರ ಮನಸ್ಸಿನಲ್ಲಿ ಅದೇನಿದೆಯೋ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನನ್ನ ಸ್ವಾಭಿಮಾನಕ್ಕಿಂತ ಯಾವುದು ದೊಡ್ಡದಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಂತ ಎಲ್ಲ ಜನರು ಕೂಡ ನನ್ನ ಕೈಯನ್ನು ಹಿಡ್ಕೊಂತಾರನ್ನಂತ ಮಾತನ್ನು ಕೂಡ. ಇಂಥದ್ದೊಂದು ದಿನ ತಮ್ಮ ಬದುಕಿನಲ್ಲಿ ಬರುತ್ತೆ ಅಂತ 3 ತಿಂಗಳ ಹಿಂದೆ ಸ್ವತಃ ಅಂದುಕೊಂಡಿರಲಿಕ್ಕಿಲ್ಲ ಶ್ರೀರಾಮುಲು. ರಾಜ್ಯ ಬಿಜೆಪಿಯಲ್ಲಿ ಅದೆಂಥ ತೂಕ ಇತ್ತು ಇವರ ಮಾತಿಗೆ. ಇವತ್ತು ಈಶ್ವರಪ್ಪ ಇರೋದಿದ್ರೆ ಇರು, ಹೋಗೋದಿದ್ರೆ ಹೋಗೋ ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದಾರೆ. ಕಷ್ಟ ಅಂದಾಗಲೆಲ್ಲ ಕೈಚಾಚಿ ರಕ್ಷಿಸುತ್ತಿದ್ದ ಸುಷ್ಮಾ ಸ್ವರಾಜ್ ಮಾತಾಡೋದು ಬಿಟ್ಟು ಯಾವುದೋ ಕಾಲ ಆಗಿದೆ. ಹಿಂಗ್ಯಾಕಾಯ್ತು ಅಂತ ಒಂದು ಸಲ ನೆನಪಿಸಿಕೊಂಡರೆ ಶ್ರೀರಾಮುಲುಗೆ ನೆನಪಾಗೋದು 2 ಘಟನೆಗಳು. ಒಂದು, ಅಕ್ರಮ ಗಣಿಗಾರಿಕೆ ವಿರುದ್ಧ ಲೋಕಾಯುಕ್ತ ವರದಿ. 2, ಸಿಬಿಐನಿಂದ ಜನಾರ್ದನ್ ರೆಡ್ಡಿ ಬಂಧನ. ಅಕ್ರಮ ಗಣಿಗಾರಿಕೆ ವಿರುದ್ಧ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದ ಸಂತೋಷ್ ಹೆಗಡೆಯವರು ತಮ್ಮ ವರದಿ ಕೊಟ್ಟಿದ್ದು. ಏಕಾಏಕಿ ಬಳ್ಳಾರಿಯ ಅರಮನೆಗೆ ಬಂದ ಸಿಬಿಐ ಗಾಡ್ ಫಾದರ್ ಜನಾರ್ದನ್ ರೆಡ್ಡಿ ಅವರನ್ನ ಹೊತ್ತೊಯ್ದಿತ್ತು. ಇವೆರಡು ಘಟನೆಗಳ ನಂತರ ಶ್ರೀರಾಮುಲು ಹೆಗಲೇರಿ ಕುಳಿತು ಬಿಟ್ಟ ಶನಿ. ರಾಜಕೀಯ ವಿರೋಧಿಗಳ ಕಡೆ ಗುರಿಯಿಟ್ಟು ಬಿಟ್ಟ ಬಾಣಗಳೆಲ್ಲ ತಿರುಗಿ ಬಂದು ಬ್ರಹ್ಮಾಸ್ತ್ರವಾಗಿ ಬಡೀತಿವೆ. ಆದರೂ ಹಠ. ಒಂದು ಸಣ್ಣ ರಾಜಿ ಮಾಡಿಕೊಂಡು ಬಿಟ್ಟಿದ್ದರೆ, ಬೆಂಗಳೂರಿನ ಲೀಡರ್ಗಳೆದುರು ನಡು ಬಗ್ಗಿಸಿ ಬಿಟ್ಟಿದ್ದರೆ ಅಧಿಕಾರಕ್ಕೆ ಕುತ್ತು ಬರ್ತಿರಲಿಲ್ಲ. ಮಂತ್ರಿಗಿರಿ ಸಿಗೋದು ಕಷ್ಟ ಇತ್ತಾದರೂ ಶಾಸಕನಾಗಿ ಮುಂದುವರಿಯಬಹುದಿತ್ತು. ಆದರೆ ತಗ್ಗಿ ಬಗ್ಗಿ ನಡೆಯೋ ಘಟವೇ ಅಲ್ಲ ಅದು. ಇವತ್ತಲ್ಲ, ಶ್ರೀರಾಮುಲು ಅವರನ್ನ ಮೊದಲಿನಿಂದಲೂ ನೋಡಿದ ಜನಾನೇ ಹೇಳ್ತಾರೆ. ರೈಲ್ವೆಯಲ್ಲಿ ಸಣ್ಣ ಸಂಬಳದ ನೌಕರಿಗಿದ್ದ, ಜಾತಿಯಿಂದ ಪರಿಶಿಷ್ಟ ಪಂಗಡದವರಾಗಿದ್ದ ಬಿ ತಿಮ್ಮಪ್ಪ ಮತ್ತು ಗೃಹಿಣಿ ಹೊನ್ನಮ್ಮನವರ 8 ಮಕ್ಕಳ ಪೈಕಿ 7ನೇವರಾಗಿ ಹುಟ್ಟಿದ ಈ ವ್ಯಕ್ತಿ ಮುಂದೊಂದು ದಿನ ಮಂತ್ರಿಯಾಗಿ ಮೆರಿತಾನೆ ಅಂತ ಯಾರನ್ಕೊಂಡಿದ್ರು? ಬಡತನ ಮತ್ತು ಬಳ್ಳಾರಿಯ ಮರ್ಡರಸ್ ರಾಜಕಾರಣ ನೋಡಿಕೊಂಡೇ ಬೆಳೆದ ಶ್ರೀರಾಮುಲು 1996ರಲ್ಲಿ ದೇವಿನಗರ ವಾರ್ಡ್ಗೆ ಕಾಂಗ್ರೆಸ್ನಿಂದ ಗೆದ್ದು ಕೌನ್ಸಿಲರ್ ಆಗಿದ್ದವರು. ಆವತ್ತಿಂದ ಇವತ್ತಿನ ತನಕ ಜನಸಂಪರ್ಕ ಅನ್ನೋದೇ ಇವರ ಶಕ್ತಿ. ಬಳ್ಳಾರಿಯಲ್ಲಿ ಎನ್ನೋಬಲ್ ಇಂಡಿಯಾ ಅನ್ನೋ ಚೀಟಿ ಕಂಪನಿ ನಡೆಸಿದ್ದ
ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಸಹೋದರರಿಗೆ ರಾಜಕೀಯದಲ್ಲಿರುವ ಶಕ್ತಿಶಾಲಿಯೊಬ್ಬನ ಬೆಂಬಲ ಬೇಕಾಗಿತ್ತು. ಅನಾಯಾಸವಾಗಿ ಶ್ರೀರಾಮುಲು ಸಿಕ್ಕರು. ಕೌನ್ಸಿಲರು ಜೊತೆಗೆ ಏರಿಯಾದಲ್ಲಿ ಯಾರಾದರೂ ಎದುರು ಮಾತಾಡಿದರೆ ಓಡಾಡಿಸಿಕೊಂಡು ಬಡಿದು ಸುಮ್ಮನಾಗಿಸ್ತಿದ್ದ ಯುವಕ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದೇ ಲೂನಾದಲ್ಲಿ ಕುಂತು ಚೀಟಿ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಿದ್ದದನ್ನ ನೆನಪಿಸಿಕೊಂಡು ಮಾತಾಡೋ ಜನ ಬಳ್ಳಾರಿಯ ಗಲ್ಲಿ ಗಲ್ಲಿಗಳಲ್ಲಿ ಸಿಗ್ತಾರೆ. ಇಂಥವರ ನಸೀಬು ಖುಲಾಯಿಸಿದ್ದು 1999ರಲ್ಲಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸೋನಿಯಾ ಗಾಂಧಿ ನಾಮಿನೇಷನ್ ಕೊಟ್ಟಿದ್ದು. ಅವರ ವಿರುದ್ಧ ಬಿಜೆಪಿಯಿಂದ ನಿಂತವರು ಸುಷ್ಮಾ ಸ್ವರಾಜ್. ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಕಾಂಗ್ರೆಸ್ ಬಿಟ್ಟು ಮತ್ತೊಂದು ಪಕ್ಷ ಗೆಲ್ಲಿಸಿದವರಲ್ಲ ಬಳ್ಳಾರಿಯ ಜನ. ಬಿಜೆಪಿ ಅಂದ್ರೆ ಕೇಳೋರೇ ಇರಲಿಲ್ಲ. ಆಗ ಸುಷ್ಮಾ ಸ್ವರಾಜ್ಗೆ ತಮ್ಮ ಪರವಾಗಿ ಕೆಲಸ ಮಾಡೋ ಸ್ಥಳೀಯರು ಬೇಕಾಗಿತ್ತು. ರೆಡ್ಡಿ ಸಹೋದರರಿಗೆ ಮತ್ತು ಇವರ ಜೊತೆಗಿದ್ದ ಶ್ರೀರಾಮುಲುಗೆ ದೊಡ್ಡ ರಾಜಕಾರಣಿಗಳ ನೆರಳು ಬೇಕಾಗಿತ್ತು. ಹಾಗೆ ಬೆಳೆದದ್ದು ಈ ಸಂಬಂಧ. ಅದೊಂದು ಕೈ ತಲೆ ಮೇಲೆ ಬಿದ್ದ ನಂತರ ರೆಡ್ಡಿ ಸಹೋದರರು ಹಿಂತಿರುಗಿ ನೋಡಲಿಲ್ಲ. ಎನೋಬಲ್ ಇಂಡಿಯಾದಲ್ಲಿ ದುಡ್ಡು ತೊಡಗಿಸಿದವರಿಗೆ ಅನಾಮತ್ತು 200 ಕೋಟಿ ರೂಪಾಯಿ ಮೋಸ ಮಾಡಿದರು ಅನ್ನೋ ಆರೋಪ ಕೂಡ ಮುಚ್ಚಿ ಹೋಗುವಂತೆ ಬೆಳೆದರು. ರೆಡ್ಡಿ ಸಹೋದರರ ಬಗ್ಗೆ ಯಾರೇನೇ ಹೇಳಲಿ, ಅವರ ಶತ್ರುಗಳು ಕೂಡ ಅವರನ್ನು ಮೆಚ್ಚೋದು ಶ್ರೀರಾಮುಲನ್ನು ಬೆಳೆಸಿದ ರೀತಿ ನೋಡಿ. ಆತ ಅವರ ಸಹೋದರನಲ್ಲ, ಸಂಬಂಧಿಕನಲ್ಲ, ಒಂದೇ ಜಾತಿಯವನು ಕೂಡ ಅಲ್ಲ. ಅಂಥ ಶ್ರೀರಾಮುಲು ಅವರನ್ನು ಬರೀ ಸ್ನೇಹಕ್ಕೆ ಕಟ್ಟು ಬಿದ್ದು ರಾಜಕೀಯದ ಉತ್ತುಂಗಕ್ಕೆ ಏರಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ರೆಡ್ಡಿ ಪಾಳೆಯದಲ್ಲಿ ಶ್ರೀರಾಮುಲು ವರ್ಚಸ್ಸು ಹೆಂಗಿತ್ತು ಅನ್ನೋದನ್ನು ಹೇಳ್ತೀನಿ.